ನವೆಂಬರ್ 15ರಂದು ಕೆಜಿಎಫ್ ನಗರದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಶತಾಬ್ದಿ ವರ್ಷದ ಪ್ರಯುಕ್ತ ಯುವ ಸಮಾವೇಶ. ಮಾಜಿ ಶಾಸಕ ವೈ ಸಂಪಂಗಿರವರ ನೇತೃತ್ವದಲ್ಲಿ ಆರ್ಎಸ್ಎಸ್ ಪ್ರಮುಖರು ಮತ್ತು ಬಿಜೆಪಿ ಮುಖಂಡರ ಪೂರ್ವಭಾವಿ ಸಭೆ. ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಶತಾಬ್ದಿ ವರ್ಷದ ಪ್ರಯುಕ್ತ ಯುವ ಸಮಾವೇಶ ಕಾರ್ಯಕ್ರಮವನ್ನ ಇದೇ ತಿಂಗಳು ನವೆಂಬರ್ 15ರಂದು ಕೆಜಿಎಫ್ ನಗರದ ಕಿಂಗ್ ಜಾರ್ಜ್ ಹಾಲ್ನಲ್ಲಿ ಹಮ್ಮಿಕೊಂಡಿದ್ದು, ಇಂದು ಮಾಜಿ ಶಾಸಕ ವೈ ಸಂಪಂಗಿರವರ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಕಗ್ಗಿಲಹಳ್ಳಿ ಗ್ರಾಮದ ಬಿಜೆಪಿ ಕಾರ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದ ಈ ಪೂರ್ವಭಾವಿ ಸಭೆಯಲ್ಲಿ ಆರ್ಎಸ್ಎಸ್ ಪ್ರಮುಖರು ಹಾಗೂ ಬಿಜೆಪಿ ಮುಖಂಡರು ಪಾಲ್ಗೊಂಡು ಕಾರ್ಯಕ್ರಮದ ರೂಪುರೇಷೆಗಳನ್ನ ಚರ್ಚಿಸಿದರು. ಈ ವೇಳೆ ಮಾತನಾಡಿದ ಮಾಜಿ ಶಾಸಕ ವೈ ಸಂಪಂಗಿ, 100 ವರ್ಷಗಳು ಇತಿಹಾಸವಿರುವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ದೇಶದ ಹಿತ ಕಾಪಾಡುವ ದೃಷ್ಟಿಯಿಂದ ಕಾರ್ಯನಿರ್ವಹಿಸುತ್ತಿದ್ದು, ಈಗ ರಾಷ್ಟ್ರ ನಾಯಕರ ಮಾರ್ಗದರ್ಶನದಂತೆ ದೇಶದಾದ್ಯಂತ ಯುವ ಸಮಾವೇಶವನ್ನ ಆಯೋಜನೆ ಮಾಡಲಾಗುತ್ತಿದೆ. ಅದೇ ರೀತಿ ನವೆಂಬರ್ 15ರಂದು ಕೆಜಿಎಫ್ ನಗರದ ಕಿಂಗ್ ಜಾರ್ಜ್ ಹಾಲ್ನಲ್ಲಿ ಯುವ ಸಮಾವೇಶ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ನಗರ ಹಾಗೂ ಗ್ರಾಮಾಂತರ ಭಾಗದ ಮುಖಂಡರಿಗೆ ಜವಾಬ್ದಾರಿಯನ್ನು ವಹಿಸಲಾಗಿದೆ. ಈ ಸಮಾವೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಪಾಲ್ಗೊಂಡು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಲು ಕೋರಿದರು. ಈ ಸಂದರ್ಭದಲ್ಲಿ ಗ್ರಾಮಾಂತರ ಘಟಕದ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ ಶರ್ಮಾ, ನಗರ ಘಟಕ ಅಧ್ಯಕ್ಷ ಸುರೇಶ್, ಮುಖಂಡರಾದ ವೆಂಕಟರೆಡ್ಡಿ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಸುನಿಲ್ ಕುಮಾರ್, ಅಪ್ಪೋಜಿಗೌಡ, ಟಿಎಪಿಸಿಎಂಎಸ್ ನಿರ್ದೇಶಕ ಪುರುಷೋತ್ತಮ್, ಮುಖಂಡರಾದ ವೆಂಕಟೇಶ್, ಸುಬ್ರಹ್ಮಣಿ, ಸುಧಾಕರ್ ರೆಡ್ಡಿ, ಗಂಗಾಧರ್, ಉಮೇಶ್, ನಾರಾಯಣಸ್ವಾಮಿ, ಧನುಷ್, ವೆಂಕಟ್ರಾಮ್, ಬಾಬಿ ಸುರೇಶ್, ಅಶ್ವಥ್ ನಾಯ್ಡು, ಕಾರ್ತಿಕ್, ಪ್ರಶಾಂತ್, ಶ್ರೀಧರ್, ವೇಣು, ರವಿ ಸೇರಿದಂತೆ ಇತರೆ ಕಾರ್ಯಕರ್ತರು ಇದ್ದರು. 100 ವರ್ಷ ತುಂಬಿದ ಸಂಭ್ರಮದ ಅಂಗವಾಗಿ ನಾವಿವತ್ತು ದೇಶಾದ್ಯಂತ ಅಂದ್ರೆ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಮ್ಮ ನೇತಾರರಾದಂತಹ ರಾಷ್ಟ್ರೀಯ ನಾಯಕರು ಏನ್ ಹೇಳ್ತಾರೋ ಅದರಂತೆ ಎಲ್ಲಾ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಬಂದಿದ್ದೀವಿ. ಇದೇ ತಿಂಗಳು 15ನೇ ತಾರೀಕು ಕೆಜಿಎಫ್ ನಗರದಲ್ಲಿ ನಡೀತಕ್ಕಂತ ಯುವ ಸಮಾವೇಶವನ್ನ ಮಾಡಬೇಕಂತೇಳಿ ಈಗಾಗಲೇ ಇದು 2ನೇ ಪೂರ್ವಭಾವಿ ಸಭೆ ಆಗಿದೆ. ಇದಕ್ಕೆ ನಮ್ಮೆಲ್ಲ ಯುವಕರು, ಗ್ರಾಮಾಂತರ ಮತ್ತು ನಗರದ ಯುವಕರನ್ನು ಕೂಡ ಸಭೆ ಸೇರಿ ಅವತ್ತಿನ ದಿವಸ ನಾವು ಎಷ್ಟು ಸಂಖ್ಯೆ ಸೇರಬೇಕು ಅಂತೇಳಿ ಒಂದು ಚರ್ಚೆ ಆಗಿದೆ. ಕಾರ್ಯಕ್ರಮದ ರೂಪರೇಷೆಗಳು ನಮ್ಮ ಸಂಘದ ಪ್ರಮುಖರು ಕೂಡ ನಿಶ್ಚಯ ಮಾಡ್ತಾರೆ. ಅವ್ರು ಏನ್ ಹೇಳ್ತಾರೋ ಆ ರೀತಿ ನಾವು ಕಾರ್ಯಕ್ರಮ ಮಾಡೋದಿದೆ. ಈ ಎಲ್ಲ ಜವಾಬ್ದಾರಿ ಮೇಲುಸ್ತುವಾರಿಗಳನ್ನ ನೋಡ್ಕೊಳ್ಳೋದಕ್ಕೆ ನಮ್ಮ ನಗರದ ಅಧ್ಯಕ್ಷರು, ಗ್ರಾಮಾಂತರ ಜೊತೆಯಲ್ಲಿ 2 ತಂಡಗಳನ್ನ ರಚನೆ ಮಾಡಿದ್ದೀವಿ. ಗ್ರಾಮಾಂತರಕ್ಕೆ ಬೇರೆ, ನಗರಕ್ಕೆ ಬೇರೆ. ಇವರು ಆಯಾ ಭಾಗದಲ್ಲಿ ಯಾರ್ಯಾರು ಯುವಕರು ಭಾಗವಹಿಸ್ತೀನಿ ಅಂತೇಳಿ ಈಗ ಹೆಸರನ್ನ ನೋಂದಾಯಿಸಿದರು. ಅವರೆಲ್ಲರನ್ನು ಕೂಡ ನೋಡಿ ಅವರಿಗೆ ಜವಾಬ್ದಾರಿನ ಕೊಡ್ಬೇಕು, ಯಾವ ರೀತಿ ಕಾರ್ಯಕ್ರಮ ನಡೆಸಬೇಕು ಅನ್ನೋದನ್ನೆಲ್ಲ ಕೂಡ ನಮ್ಮ ಗ್ರಾಮಾಂತರಕ್ಕೆ ತಂಡ, ನಗರಕ್ಕೆ ನಮ್ಮ ಏಮಂತ ಮಾಡ್ತಾ ಇದೆ. ಇದರ ಜೊತೆಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಿದ್ರೆ ತಾಲೂಕು ವ್ಯವಸಾಯವನ್ನ ಮಾರುಕಟ್ಟೆ ಸಂಸ್ಥೆ ಜವಾಬ್ದಾರಿ ಕಾರ್ಯಕ್ರಮ ಉದ್ದೇಶ ಇಷ್ಟೇ. ದೇಶದ ಒಳಗಡೆ ಇರ್ತಕ್ಕಂಥ 140 ಜನರ ಹಿತವನ್ನ ಕಾಪಾಡಲಿಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಳೆದ 103 ವರ್ಷಗಳಿಂದ ನಿರಂತರವಾಗಿ ಯಾವುದೇ ಅಪೇಕ್ಷೆಗಳಿಂದ ಜನಪರವಾದಂತಹ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ದೇಶಕ್ಕೋಸ್ಕರ, ರಾಷ್ಟ್ರ ನಿರ್ಮಾಣಕ್ಕೋಸ್ಕರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನ್ ತೀರ್ಮಾನ ತಗೊಳುತ್ತೋ ಅವೆಲ್ಲ ಕಾರ್ಯಕ್ರಮಗಳನ್ನ ಸಾರ್ವಜನಿಕವಾಗಿ ಅವರ ಹಿತವನ್ನ ಮತ್ತೆ ಅವರ ಶ್ರೇಯೋಭಿವೃದ್ಧಿಗೆ ನಾವೆಲ್ಲರೂ ಕೂಡ ಕಂಕಣಬದ್ಧರಾಗಿರ್ಬೇಕು ಅಂತೇಳಿ ಈ ಕಾರ್ಯಕ್ರಮಗಳು ನಡೀತಾ ಇದೆ. ನಿಮ್ಗೆ ಗೊತ್ತಿದೆ, ಕೆಲವು ಕಡೆ ಯಾವತ್ತೂ ಇಲ್ಲದೆ ಇವತ್ತು ಪಥಸಂಚಲನ ಮಾಡಬಾರ್ದು ಅಂತೇಳಿ ಅಲ್ಲಲ್ಲಿ ವಿರೋಧಗಳನ್ನು ಕೂಡ ವ್ಯಕ್ತ ಆಗ್ತದ್ದು ಕೂಡ ನೋಡಿದ್ದೀವಿ. ಈಗಾಗಲೇ ಗುಲ್ಬರ್ಗವನ್ನ ನಾವು ಉದಾಹರಣೆ ತೆಗೆದುಕೊಂಡ್ರೆ ಚಿತ್ತಾಪುರದಲ್ಲಿ ಮಾಡಬಾರ್ದು ಅಂತೇಳಿ ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ಅಂತೇಳಿ. ಇಷ್ಟು ವರ್ಷಗಳ ಅವಧಿಯಲ್ಲಿ ಎಲ್ಲೂ ಕೂಡ ಒಂದು ಅಹಿತಕರ ಘಟನೆಗಳು ಕೂಡ ನಡೀದಂತೆ ಸಂಘ ಬಹಳ ಶಿಸ್ತುಬದ್ಧವಾಗಿ ನಡ್ಕೊಂಡ್ ಬಂದಿದೆ, ಪಥಸಂಚಲನ ಮಾಡ್ತಾರೆ. ಸಂಘ ಅಂತ ಹೇಳಿದ್ರೆ ಇದಕ್ಕೆಲ್ಲ ಹಿಂದೂಗಳಿಗೆ ಮಾತ್ರ ಸಂಘ ಅಂತೇಳಿ ಕೆಲವರು ಭಾವಿಸಿದ್ದಾರೆ. ಅದು ತಪ್ಪು ಮಾಹಿತಿ. ಸಂಘ ಅಂತ ಹೇಳಿದ್ರೆ ದೇಶದ ಒಳಗಡೆ ಇರ್ತಕ್ಕಂಥ ಎಲ್ಲಾ ಧರ್ಮಕ್ಕೂ ಕೂಡ ಸಂಘ. ರಾಷ್ಟ್ರ ನಿರ್ಮಾಣ ಅಂತ ಹೇಳಿದ್ರೆ ಭಾರತ ನಿರ್ಮಾಣ ಅಷ್ಟೇ. ಭಾರತದ ಒಳಗಡೆ ಯಾವ್ಯಾವ ಜಾತಿ, ಯಾವ್ಯಾವ ಧರ್ಮ ಎಲ್ಲರೂ ವಾಸ ಮಾಡ್ತಕ್ಕಂಥ ಎಲ್ಲ ಜನರ ಪರವಾಗಿ ಮಾಡುವಂತ ಒಂದು ಸಂಘಟನೆ ಇದು. ಅದಕ್ಕೋಸ್ಕರ ಇದಕ್ಕೆ ಜಾತಿ ಧರ್ಮವನ್ನ ಲೇಪವನ್ನು ಕಟ್ಟೋದು ಬೇಡ. ನಮ್ಮ ಸಂಘಟನೆಯಲ್ಲಿ ನಿಮ್ಗೆ ಬಹುಶಃ ಗೊತ್ತಿದೆ, ಚನ್ನಪಟ್ಟಣದಲ್ಲಿ ಒಂದು ಶಿವನ ದೇವಸ್ಥಾನ, ಬಸವೇಶ್ವರ ಶಿವನ ದೇವಸ್ಥಾನವನ್ನ, ಆಳುಬಿದ್ದ ದೇವಸ್ಥಾನವನ್ನ ಸುಮಾರು 3 ಕೋಟಿ ಹಣದಲ್ಲಿ ಮುಸ್ಲಿಮಾನ್ ಬಾಂಧವರು ಆ ದೇವಸ್ಥಾನವನ್ನ ಪುನರುಜ್ಜೀವನವನ್ನ ಮಾಡಿ
ಇವತ್ತು ಲೋಕಾರ್ಪಣೆ ಮಾಡಿದ್ದಾರೆ. ಅವ್ರ ಮಾತನ್ನ ನಾನು ನಿನ್ನೆ ಮಾಧ್ಯಮದಲ್ಲಿ ನೋಡಿದೆ. ಅದನ್ನ ಯಾವ ರೀತಿ ವರ್ಣನೆ ಮಾಡಿದ್ರು ನಮ್ಮ ಹಿಂದೂ ಹೆಣ್ಣು ಮಕ್ಕಳು ಅಂತ ಹೇಳಿದ್ರೆ, ಈ ರೀತಿ ಮುಸಲ್ಮಾನ್ ಬಾಂಧವರಲ್ಲಿ ದೇವರ ಬಗ್ಗೆ ಇರ್ತಕ್ಕಂಥ, ಅಂದ್ರೆ ಈ ರೀತಿ ಕಾರ್ಯಕ್ರಮಗಳನ್ನ ಮಾಡ್ಬೇಕು ಅಂತ ಒಂದು ಕಮಿಟ್ಮೆಂಟ್, ಇಚ್ಛಾಶಕ್ತಿ, ಬದ್ಧತೆ ಅವರಲ್ಲೂ ಕೂಡ ಇದೆಯಲ್ಲ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಎತ್ತಿ ಮಾತಾಡ್ಬೇಕಾಗುತ್ತೆ. ಯಾರೇ ಆಗಿಲ್ಲ, ಯಾವ ಧರ್ಮದವರೇ ಆಗಿಲ್ಲ, ಇಂಥ ಕಾರ್ಯಕ್ರಮಗಳನ್ನ ಮಾಡೋದನ್ನ ನಾವು ಮಾತಾಡ್ಲೇಬೇಕು, ಅವರಿಗೆ ನಾವು ಅಭಿನಂದನೆಗಳನ್ನ ಸಲ್ಲಿಸಲೇಬೇಕು. ಹಾಗಾಗಿ ಸಂಘಟನೆ ಅಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಲ್ಲ ಧರ್ಮದ ಪರವಾಗಿ, ಎಲ್ಲ ಜಾತಿಯ ಪರವಾಗಿ, ಒಟ್ಟಾರೆ ರಾಷ್ಟ್ರ ನಿರ್ಮಾಣ ಅಷ್ಟೇ. ರಾಷ್ಟ್ರಕ್ಕೆ ಯಾವಾಗ ಪಾಶ್ಚಿಮಾತ್ಯ ದೇಶಗಳು ನಮ್ಮ ಮೇಲೆ ದಾಳಿ ಮಾಡ್ತಾರೋ ಅವಾಗೆಲ್ಲವೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅವ್ರ ವಿರುದ್ಧವಾಗಿ ನಿಂತು ಕೆಲಸ ಮಾಡಿರ್ತಕ್ಕಂಥದ್ದು ಅನೇಕ ಸಂದರ್ಭಗಳಲ್ಲಿ ಹೋಗಿದೆ. ನಿಮಗೆ ಗೊತ್ತಿದೆ, ಕೊರೋನಾ ಸಂದರ್ಭದಲ್ಲಿ 19-20 ಮಾರಣಾಂತಿಕ ಕಾಯಿಲೆ ಬಂದು ಲಕ್ಷಾಂತರ ಜನ ಪ್ರಾಣ ಕಳ್ಕೊಂಡ್ರು. ಅಂತ ಸಂದರ್ಭದಲ್ಲಿ ಪ್ರಾಣವನ್ನು ಲೆಕ್ಕಿಸದೆ ಅವ್ರ ಕುಟುಂಬವನ್ನು ಕೂಡ ಅವರು ಗಣನೆ ತೆಗೆದುಕೊಳ್ಳದೆ ಸಾರ್ವಜನಿಕರಿಗೋಸ್ಕರ ಎಷ್ಟು ಕೆಲಸವನ್ನ ಮಾಡಿದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತೇಳಿ ನೀವೆಲ್ಲರೂ ಕೂಡ ನೋಡಿರ್ಬೋದು. ಅದೇ ರೀತಿ ಅದರ ಜೊತೆಗೆ ಜನಸಾಮಾನ್ಯರು ಕೂಡ, ಜನಪ್ರತಿನಿಧಿಗಳು, ಮುಖಂಡರುಗಳು, ಸಮಾಜ ಸೇವಕರು ಕೂಡ ಕೆಲಸ ಮಾಡಿದ್ದಾರೆ. ಆದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾವ ರೀತಿ ಕೆಲಸ ಮಾಡಿದೆ ಅನ್ನೋದು ಕೂಡ ಉದಾಹರಣೆ. ಇದಕ್ಕಾಗಿ ನಾವೆಲ್ಲರೂ ಕೂಡ ಒಟ್ಟಾಗಿ ಈ ಯುವಕರ ಸಮಾವೇಶವನ್ನ ಶಿಸ್ತುಬದ್ಧವಾಗಿ, ಅರ್ಥಗರ್ಭಿತವಾಗಿ, ಸಾರ್ವಜನಿಕ ಬದುಕಿಗೆ ಒಂದು ಸಂದೇಶವನ್ನು ಕೊಡಬೇಕು ಅನ್ನುವಂಥದ್ದನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಮಗೆ ಸೂಚನೆ ಕೊಟ್ಟಿದೆ. ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಒಟ್ಟಾರೆ ಸೇರಿ ಆ ಯಶಸ್ವಿ ಕಾರ್ಯಕ್ರಮ ಮಾಡಬೇಕಂತ ಇವತ್ತು ಪೂರ್ವಭಾವಿಸದೆ ಆಗಿದೆ. ಅದಕ್ಕಾಗಿ ಈ ವಿಷಯವನ್ನ ನಿಮಗೆ ತಿಳಿಸಲಿಕ್ಕೆ ಮಾಧ್ಯಮದ ಮೂಲಕ ಬಯಸ್ತೇನೆ. ಇದೇ ತಿಂಗಳು ನವೆಂಬರ್. ಎಷ್ಟು ಜನ ಸೇರ್ಬೋದು? ಇವತ್ತು ನಮ್ಮ ಕಾರ್ಯಕರ್ತರು ಕೊಟ್ಟಂತ ಮಾಹಿತಿ ಸುಮಾರು ಒಂದು 300-400 ಸಂಖ್ಯೆ ಸೇರ್ಬೋದು ಅಂತ ಮಾಹಿತಿ. ಇನ್ನು ಸಮಯ ಇದೆ. ಬಹುಶಃ ಈ ಕಾರ್ಯಕ್ರಮದಲ್ಲಿ 500-600 ಸಂಖ್ಯೆ ದಾಟಬಹುದು ಅಂತ ನಿರೀಕ್ಷೆ ಇದೆ. ನೋಡೋಣ, ಅದನ್ನು ಕೂಡ ನೀವು ತಿಳಿಸ್ತೀವಿ.